ಇವತ್ತು ನಾವು ಬಂದದ್ದು ಚೈನಾದ ಗ್ವಾಂಗ್ಜೋ ನಗರದ ಅತ್ಯಂತ ಒಂದು ಫೇಮಸ್ ಯೇಸುವಿನ ದೇವಾಲಯಕ್ಕೆ. ಇದರ ಹೆಸರು ಸೇಕ್ರೆಡ್ ಹಾರ್ಟ್ ಕೆಥಡ್ರಲ್ ಅಂಥೇಳಿ. ಇಲ್ಲಿಯ ಸ್ಥಳೀಯರು ಇದಕ್ಕೆ ಸ್ಟೋನ್ ಹೌಸ್ ಚರ್ಚ್ ಅಂತೇಳಿ ಕರೀತಾರೆ. ನಾನಿವತ್ತು ನಿಮಗೆ ಈ ಚರ್ಚಿನ ಇತಿಹಾಸ, ವಿಶೇಷತೆ, ಇಲ್ಲಿಗೆ ಬರುವುದು ಹೇಗೆ, ಹಾಗೆ ನನ್ನ ಆನೆಸ್ಟ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೇನೆ ಆಯಿತಾ. ವಿಡಿಯೋ ಎಂಡ್ ತನಕ ನೋಡಿ. 1863ರಲ್ಲಿ ಚಿಂಗ್ ರಾಜವಂಶದ ಕಾಲದಲ್ಲಿ ಈ ಚರ್ಚ್ ನಿರ್ಮಾಣ ಆರಂಭ ಆಯ್ತಂತೆ. ಆ ಕಾಲದಲ್ಲಿ ಫ್ರೆಂಚ್ ಮಿಷನರಿಗಳು ಗ್ವಾಂಗ್ಜೋಗೆ ಬಂದಿದ್ರಂತೆ. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಎಂತ ಗೊತ್ತುಂಟಾ, ಈ ಚರ್ಚ್ ಪೂರ್ತಿಯಾಗಿ ಗ್ರಾನೈಟ್ ಕಲ್ಲಿಂದ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಇದಕ್ಕೆ ಸ್ಟೋನ್ ಹೌಸ್ ಚರ್ಚ್ ಅಂತೇಳಿ ಕರೀತಾರೆ ಆಯಿತಾ. ಇದು ಪೂರ್ತಿಗೊಳ್ಳಲಿಕ್ಕೆ ಸುಮಾರು 25 ವರ್ಷ ತಗೊಂಡಿದ್ರಂತೆ. ಯುದ್ಧಗಳು, ರಾಜಕೀಯ ಬದಲಾವಣೆ ಎಂಥದೇ ಆಗಲಿ ಇನ್ನೂ ಸಹ ಗಟ್ಟಿಯಾಗಿ ನಿಂತುಕೊಂಡು ಈ ಚರ್ಚು. ಎಷ್ಟು ಜನ ಇಲ್ಲಿ ಪ್ರಾರ್ಥನೆಗೆ ಬಂದಿದ್ದಾರೆ ಅಂತ ಹೇಳಿ ನೀವು ಕಾಣ್ಬೋದು ನನ್ನ ಹಿಂದೆ. ಹಾಗೆ ಟೂರಿಸ್ಟ್ ಆಗಿ ಬಂದವರು ಇದ್ದಾರೆ. ಟೂರಿಸ್ಟ್ ಆಗಿ ಬಂದ ಚೈನೀಸ್ಗಳನ್ನು ನೀವು ಕಾಣ್ಬೋದು ಇಲ್ಲಿ ಫೋಟೋ ತೆಗೆದುಕೊಂಡು. ಇಲ್ಲಿ ನೋಡಿ, ಸಾಮೂಹಿಕವಾಗಿ ಎಷ್ಟು ಜನ ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನನ್ನ ಹಿಂದೆ ನೀವು ಕೇಳ್ಬೋದು, ಇಲ್ಲಿ ಯೇಸುವಿನ ಹಾಡನ್ನು ಹಾಡ್ತಾ ಇದ್ದಾರೆ. ಅದೇ ಎಷ್ಟು ಜನ ಇದ್ದಾರೆ ಅಂತ ಸಹ ಕಾಣ್ಬೋದು ನೀವು. ಸುಮಾರು ಜನ ಸೇರಿದ್ದಾರಲ್ಲ ನೋಡಿ, ಇಲ್ಲಿ ಪ್ರಾರ್ಥನೆ ಕೂಡ ಮಾಡ್ತಾ ಇದ್ದಾರೆ. ಯಾವ ರೀತಿ ಪ್ರಾರ್ಥನೆಯನ್ನು ಹಾಡಬೇಕು ಅಂತ ಹೇಳುವ ಗೈಡೆನ್ಸ್ ಕೂಡ ಕೊಡ್ತಾ ಇದ್ದಾರೆ ಇಲ್ಲಿ. ಹಾಗೆ ಯೇಸುವಿನ ಹಿಸ್ಟ್ರಿ, ಕ್ರಿಶ್ಚಿಯಾನಿಟಿಯ ಹಿಸ್ಟ್ರಿ ಇರ್ಬೋದು, ಹಾಗೆ ಬೈಬಲ್ ಬಗ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ತೋರಿಸ್ತೇನೆ. ಬೈಬಲ್ನ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ. ಇಂಗ್ಲೀಷಲ್ಲಿ, ಚೈನೀಸಲ್ಲಿ ಎಲ್ಲ ಬರೆದುಕೊಂಡುಂಟು ಅಂತೇಳಿ. ಇದು ಕ್ರಿಶ್ಚಿಯಾನಿಟಿ ಅಂತ ಹೇಳಿದರೆ ಎಂತ ಅಂತೇಳಿ ಡೀಟೇಲ್ ಆಗಿ ಬರೆದಂತಹ ಒಂದು ಪುಸ್ತಕ. ಯೇಸು ಯಾರು, ಹಾಗೆ ಕ್ರಿಶ್ಚಿಯಾನಿಟಿಯ ಒಂದು ರೂಲ್ಸ್ಗಳೇನು, ಅದನ್ನೆಲ್ಲ ಬರೆದಂಥ ಒಂದು ಪುಸ್ತಕ ಇದು. ಬಂದವರಿಗೆಲ್ಲರಿಗೂ ಕೊಡ್ತಿದ್ದಾರೆ. ಯಾವ ಆ್ಯಪನ್ನು ಡೌನ್ಲೋಡ್ ಮಾಡಬೇಕು ಎಲ್ಲ ಹೇಳ್ತಿದ್ದಾರೆ. ಈ ಚರ್ಚಿನ ಕಲಾಕೃತಿ ಉಂಟಲ್ಲ, ಯುರೋಪಿಯನ್ ಗೋಥಿಕ್ ಸ್ಟೈಲ್ನಲ್ಲಿ ಉಂಟು. ಬಂದ ಕೂಡಲೇ ಕಾಣುವ ಎತ್ತರದ ಟ್ವಿನ್ ಟವರ್ ಇರ್ಬೋದು, ಹಾಗೆ ಪಾಯಿಂಟೆಡ್ ಗೋಪುರಗಳಿರ್ಬೋದು, ದೊಡ್ಡ ದೊಡ್ಡ ಕಿಟಕಿಗಳು, ಕಲರ್ಫುಲ್ ಗಾಜುಗಳು. ಹಾಗೆ ಈ ಪ್ರತಿ ಕಿಟಕಿ ಉಂಟಲ್ಲ ಒಂದೊಂದು ಕತೆ ಹೇಳ್ತದೆ. ಸೂರ್ಯನ ಬೆಳಕು ಒಳಗೆ ಬಂದಾಗ ಬಣ್ಣದ ಗಾಜಲ್ಲಿ ಬಿದ್ದು ಒಂದು ಡಿವೈನ್ ಫೀಲಿಂಗ್ ಕೊಡ್ತದೆ ಆಯಿತಾ. ಹಾಗೆ ಫೋಟೋಗ್ರಫಿಗೆ ಹೇಳಿ ಮಾಡಿಸಿದ ಜಾಗ ಅಂತ ಕೂಡ ಹೇಳ್ಬೋದು. ಆಶ್ಚರ್ಯ ಅಂತ ಹೇಳಿದರೆ, ಇದು ಇವತ್ತಿಗೂ ಆ್ಯಕ್ಟಿವ್ ಆಗಿರುವ ಕ್ಯಾಥೋಲಿಕ್ ಚರ್ಚ್ ಆಯಿತಾ. ಇಲ್ಲಿ ಪ್ರತಿ ಆದಿತ್ಯವಾರ ಮಾಸ್ ಇರ್ತದಂತೆ, ಸಾಮೂಹಿಕ ಪ್ರಾರ್ಥನೆಗಳು. ನಾಸ್ತಿಕ ದೇಶ ಅಂತೇಳಿ ಪ್ರಪಂಚದಲ್ಲೇ ಫೇಮಸ್ ಆಗಿರುವ ಚೈನಾದಲ್ಲಿ ದಿನಂಪ್ರತಿ ಪೂಜಿಸುವ ಯೇಸು ದೇವಾಲಯ ಉಂಟು ಅಂತ ಹೇಳಿದರೆ ನಂಬಲಿಕ್ಕೆ ಕಷ್ಟ ಅಲ್ವಾ. ಸೊ ಈ ಪುಸ್ತಕದ ಟೈಟಲನ್ನು ನೀವು ಕನ್ವರ್ಟ್ ಮಾಡಿದರೆ ಗೋ ಟು ಬಿಲೀವ್ ಅಂತ ಹೇಳ್ಬೋದು ಇಂಗ್ಲೀಷಲ್ಲಿ. ನಂಬಿಕೆಯ ಕಡೆಗೆ ಬನ್ನಿ ಅಂಥೇಳಿ. ಈ ಪುಸ್ತಕ ಈ ಚರ್ಚಿನ ಬಗ್ಗೆ, ಹಾಗೆ ಕ್ರಿಶ್ಚಿಯಾನಿಟಿ ಬಗ್ಗೆ, ಯಾವಾಗ ಕ್ರಿಶ್ಚಿಯಾನಿಟಿ ಉಗಮವಾಯಿತು, ಯಾರಿಂದ ಉಗಮವಾಯಿತು ಅಂತ ಅದರ ಬಗ್ಗೆ, ಹಾಗೆ ಯೇಸುವಿನ ಬಗ್ಗೆ ಫುಲ್ ಒಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಡೀಟೇಲ್ ಆಗಿ ಬರೆದಿರುವಂಥ ಪುಸ್ತಕ ಇದು. ಬಂದ ಎಲ್ಲರಿಗೂ ಕೊಡ್ತಾರೆ. ಹಾಗೆ ನನಗೊಂದು ಸಿಕ್ಕಿತು. ಹಾಗೆ ಈ ಚರ್ಚನ್ನು ನೀವು ನೋಡಿದರೆ ತುಂಬ ಚೆಂದ ಕಟ್ಟಿದ್ದಾರೆ. ನಮ್ಮ ಭಾರತದಲ್ಲಿ ಕಾಣುವ ಚರ್ಚ್ಗಳ ಥರವೇ ಕಾಣ್ಬೋದು ನೋಡಲಿಕ್ಕೆ ನಿಮಗೆ.
ಹಾಗೇ ಅಷ್ಟೇ ಪ್ರಶಾಂತವಾದ ವಾತಾವರಣ ಇದೆ. ನಮ್ಮ ಭಾರತದ ಚರ್ಚ್ಗಳಿಗೂ ಇಲ್ಲಿಗೂ ಒಂದು ವ್ಯತ್ಯಾಸ ಕಂಡದ್ದೆಂತ ಅಂತ ಹೇಳಿದರೆ, ಭಾರತದ ಚರ್ಚ್ಗಳಲ್ಲಿ ತುಂಬ ಒಂದು ಸೈಲೆಂಟಾಗಿ ಕಾಲಿನ ಹೆಜ್ಜೆ ಸದ್ದು ಕೂಡ ಕೇಳದಷ್ಟು ಸೈಲೆಂಟ್ ಇರ್ತದೆ. ಆದರೆ ಇಲ್ಲಿ ಪ್ರಾರ್ಥನೆ ಮಾಡುವವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಹಾಗೆ ಟೂರಿಸ್ಟ್ಗಳು ಒಳ್ಳೆಯ ಲವಲವಿಕೆಯಿಂದ ಅವರವರ ಫೋಟೋ ತೆಗೆಯುವುದಿರ್ಬೋದು, ವಿಡಿಯೋ ತೆಗೆಯುವುದಿರ್ಬೋದು, ಅವರವರ ಕಾರ್ಯದಲ್ಲಿದ್ದಾರೆ. ಆದರೂ ಈ ಚರ್ಚ್ ಒಂಥರ ತುಂಬ ಚೆಂದ ಇದೆ. ನಮ್ಮ ಭಾರತದ ಚರ್ಚ್ಗಳ ಶೈಲಿಯಲ್ಲಿಯೇ ಕಲರ್ಫುಲ್ಲಾಗಿ ಕಟ್ಟಿದ್ದಾರೆ, ಖುಷಿ ಆಗ್ತದೆ ನೋಡಲಿಕ್ಕೆ. ಗ್ವಾಂಗ್ಜೋ ಅಂತೇಳಿ ನಾವು ಹೆಸರು ಕೇಳಿದಾಗ ಸಾಮಾನ್ಯವಾಗಿ ನೆನಪಾಗೋದು ಗ್ವಾಂಗ್ಜೋದ ಗಗನಚುಂಬಿ ಕಟ್ಟಡ ಇರ್ಬೋದು, ಗ್ವಾಂಗ್ಜೋ ಟವರ್ ಅಂತ ಹೇಳ್ತೇವೆ ಅದಕ್ಕೆ. ಹಾಗೆ ಮಾರ್ಕೆಟ್ಗಳಿರ್ಬೋದು, ಹೋಲ್ಸೇಲ್ ಮಾರ್ಕೆಟ್ಗಳು ಮತ್ತು ಫುಡ್ ಸ್ಟ್ರೀಟ್ಗಳು, ಇಷ್ಟೇ ನೆನಪಾಗೋದಲ್ವಾ. ಆದರೆ ಇದೇ ನಗರದಲ್ಲಿ ಇಂಥದ್ದು ಒಂದು ಭವ್ಯ ಐತಿಹಾಸಿಕ ಚರ್ಚ್ ಉಂಟು ಅಂತ ಹೇಳಿದರೆ, ಅದು ನಾಸ್ತಿಕ ದೇಶ ಅಂತೇಳಿ ಫೇಮಸ್ ಆದ ಚೈನಾದಲ್ಲಿ ಪ್ರತಿದಿನ ಪೂಜಿಸುವ ಒಂದು ಯೇಸುವಿನ ದೇವಾಲಯ ಉಂಟು ಹೇಳಿದರೆ ನಂಬಲಿಕ್ಕೆ ನನಗೆ ತುಂಬ ಕಷ್ಟ ಆಗ್ತದೆ. ನಾನೇ ಬಂದು ನೋಡಿದ ಕಾರಣ ಗೊತ್ತಾಯಿತು. ಅದಕ್ಕೆ ಅಲ್ವಾ ನಮ್ಮ ಹಿರಿಯರು ಹೇಳಿದ್ದು, ಬಾವಿಯೊಳಗಿನ ಕಪ್ಪೆ ಆಗಬೇಡ, ದೇಶ ಸುತ್ತಿ ನೋಡು ಅಂಥೇಳಿ. ಚರ್ಚ್ ಕ್ಲೋಸ್ ಮಾಡುವ ಸಮಯ ಆಯ್ತಂತೆ, ಇಲ್ಲಿ ನನ್ನ ಹಿಂದೆ ಬಂದು ಹೇಳ್ತಾ ಇದ್ದಾರೆ. ಹಾಗಾಗಿ 9ರಿಂದ 11 ಗಂಟೆವರೆಗೆ ಮಾತ್ರ ಈ ಚರ್ಚು ಪ್ರಾರ್ಥನೆಗೆ ಅಥವಾ ವಿಸಿಟಿಂಗಿಗೆ ಓಪನ್ ಇರ್ತದೆ. ಈಗ 11 ಗಂಟೆ ಆಯಿತು. ಸರಿ 11 ಗಂಟೆಗೆ ಚೈನೀಸ್ಗಳು ಟೈಮ್ ಅಂತ ಹೇಳಿದರೆ ಟೈಮು ಕರೆಕ್ಟ್ ಟೈಮಿಗೆ ಹೊರಗೆ ಹೋಗಬೇಕು ನಾವು. ಹಾಗೆ ಕೊನೆಗೊಮ್ಮೆ ಇಲ್ಲಿ ಯೇಸುವಿನ ಕಲಾಕೃತಿಯನ್ನು ತೋರಿಸ್ತೇನೆ ನಿಮಗೆ, ನೋಡಿ ಹೊರಗಡೆ ಹೋಗುವ. ಹೊರಗಡೆ ಹೋಗ್ತಾ ಮಾತಾಡುವ. ಮುಖ್ಯ ದ್ವಾರ ಈಗಾಗಲೇ ಕ್ಲೋಸ್ ಆಗಿ ಆಯಿತು. ನಾನು ಸೈಡ್ ದ್ವಾರದಿಂದ ಹೊರಗಡೆ ಬರಬೇಕೀಗ. ಇದನ್ನು ಇಲ್ಲಿ ಮುಚ್ತಾ ಇದ್ದಾರೆ ನೋಡಿ. ನಾನು ಇಲ್ಲಿಗೆ ಬರುವಾಗ ಲೇಟ್ ಆಯಿತು, ಇದಾಗಲೇ 1:10 ಹಾಗಾಗಿ ಸೀದಾ ಒಳಗಡೆ ಹೋಗಿ ಅಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಈಗ ಚರ್ಚಿನ ಹೊರಗಡೆ ತೋರಿಸ್ತೇನೆ ಹೇಗುಂಟು ಅಂತೇಳಿ. ಈ ಜಾಗ ವುಹಾನಿನ ಹಾಗೆ ಅಲ್ಲ ಆಯಿತಾ. ವುಹಾನಲ್ಲಿ ಆದರೆ ಈಗ 1 ಡಿಗ್ರಿ ಚಳಿ, ಆದರೆ ಇಲ್ಲಿ 14 ಡಿಗ್ರಿ, ಹಾಗಾಗಿ ಸ್ವಲ್ಪ ಬಿಸಿಲು ಸೆಕೆ ಎಲ್ಲ ಜಾಸ್ತಿ ಉಂಟು. ವುಹಾನಿನ 1 ಡಿಗ್ರಿಯಿಂದ ಸಡನ್ 14 ಡಿಗ್ರಿಗೆ ಬಂದಾಗ ಇದು ತುಂಬ ಸೆಕೆ ಅಂತೇಳಿ ಫೀಲ್ ಆಗ್ತದೆ. ನೋಡುವ, ನನ್ನ ಹಿಂದೆ ಉಂಟು ಚರ್ಚ್ ನೋಡಿ, ಚೆಂದ ತೋರಿಸ್ತೇನೆ ನೋಡಿ, ತುಂಬ ಚೆಂದ ಉಂಟು. ನಾನಿಲ್ಲಿಗೆ ಬಂದದ್ದು ಇದೇ ಮೊದಲ ಸಲ ಆಯಿತಾ. ಫಾರಿನ್ ಜಾಗ ಆದರೆ ಕೂಡ ತುಂಬ ಫೆಮಿಲಿಯರ್ ಅನ್ನಿಸಿತು. ಇಲ್ಲಿಯ ಶಾಂತಿ ಫೀಲಿಂಗ್ ಉಂಟಲ್ಲ, ಜೀವನದ ಗಡಿಬಿಡಿ ರಶಲ್ಲಿ ಕೂಡ ಇಂತಹ ಜಾಗಗಳು ನಮಗೆ ಸ್ಲೋ ಡೌನ್ ಆಗಲಿಕ್ಕೆ ಕಲಿಸುವುದು. ಆಸ್ತಿಕ ನಾಸ್ತಿಕ ಯಾರೇ ಆಗಲಿ ಇಂಥ ಒಂದು ಶಾಂತ ವಾತಾವರಣ ಮನಸ್ಸಿಗೆ ತುಂಬ ನೆಮ್ಮದಿ ಕೊಡ್ತದೆ. ನಾನಾಗ ಹೇಳಿದ ಟ್ವಿನ್ ಟವರ್ ಇದೆ ನೋಡಿ, ಪಾಯಿಂಟೆಡ್ ಗೋಪುರಗಳು, ಪೂರ್ತಿ ಗ್ರಾನೈಟಲ್ಲಿ ಕಟ್ಟಿದ ಈ ಗೋಪುರ ಯುರೋಪಿಯನ್ ಗೋತಿಕ್ ಸ್ಟೈಲಲ್ಲಿ ಉಂಟು. ಇದೆಲ್ಲವೂ ಬ್ಯಾನ್ ಅಂತ ಇಲ್ಲ ಚೈನಾದಲ್ಲಿ. ಇದನ್ನು ನೋಡಿ ನಮಗೆ ಅಂದಾಜಾಗ್ತದೆ, ತಿಳ್ಕೊಳ್ಬೋದು. ಹಾಗೆ ಕ್ರಿಶ್ಚಿಯಾನಿಟಿ ಸೆಲೆಬ್ರೇಷನ್ ಇತ್ತಲ್ಲ, ಕ್ರಿಸ್ಮಸ್, ಇಲ್ಲಿ ನೋಡಿ ಎಷ್ಟು ಚಂದದ ಕ್ರಿಸ್ಮಸ್ ಟ್ರೀ ಉಂಟು. ಹಾಗೆ ಇಲ್ಲಿ ಶಾಪಿಂಗ್ ಕೂಡ ಮಾಡ್ಬೋದು ನಾವು, ಎಂತೆಲ್ಲ ಉಂಟು ನೋಡುವ. ನೋಡಿ ಕ್ರಿಶ್ಚಿಯಾನಿಟಿಯ ಗಿಫ್ಟ್ ಪೀಸ್ಗಳು, ಶೋ ಪೀಸ್ಗಳು, ಹಾಗೆ ಗ್ವಾಂಗ್ಜೋ ಚರ್ಚ್, ವಾವ್, ಇದೆಷ್ಟು ಚೆಂದ ಉಂಟು ನೋಡಿ. ಚರ್ಚಿನಲ್ಲಿ ಕಾಣುವ ಕಿಟಕಿ, ಮೈಸೂರಿನ ಚರ್ಚ್ ಎಲ್ಲ ಇರುವಂತೆ ಇದು ಕೂಡ ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಕೂಡ ಹೌದು, ಹಾಗೆ ಪ್ರಾರ್ಥನೆಯ ಸ್ಥಳವೂ ಹೌದು.
ಎಷ್ಟು ಜನ ಇದ್ದಾರೆ ಇಲ್ಲಿ ನೋಡಿ. ದೇಶ ಸುತ್ತಿ ನೋಡಿ, ಕೋಶ ಓದಿ ನೋಡಿ, ಖಾಲಿ ಸುಳ್ಳು ಸುದ್ದಿ, ಸೋಷಿಯಲ್ ಮಾಧ್ಯಮಗಳನ್ನು ನಂಬಬೇಡಿ, ಇಷ್ಟ ಹೇಳ್ತೇನೆ ನಾನು. ಈ ಜಾತಿ ಧರ್ಮದ ಆಚರಣೆ ತಪ್ಪಲ್ಲ, ಆದರೆ ಅದು ಮಿತಿಯಲ್ಲಿದ್ದರೆ ಎಲ್ಲವೂ ಹಿತ ಅಂತ ಹೇಳಿ ಇಲ್ಲಿ ಕಾಣ್ಬೋದು ನಾವು. ಇಲ್ಲಿ ಧರ್ಮಗಳನ್ನು ಆಚರಿಸ್ತಾರೆ, ಹಾಗೆ ನಾನು ನಾಸ್ತಿಕ ಅಂತ ಹೇಳುವವರು ಇದ್ದಾರೆ. ಆದರೆ ಎಲ್ಲವನ್ನು ಮಿತಿಯಲ್ಲಿ ಮಾಡುವ ಕಾರಣ ಕೋಮುಗಲಭೆಗಳು ಇಂತಹ ವಿಚಾರಗಳ ಟಾಪಿಕೇ ಬರೋದಿಲ್ಲ ಇಲ್ಲಿ. ಹಾಗೆ ಜನರು ಒಂದು ಸೌಹಾರ್ದತೆಯಿಂದ ಇರ್ತಾರೆ. ಅಷ್ಟೇ ಅಲ್ಲದೆ ದೇಶದ ಅಭಿವೃದ್ಧಿ, ಪ್ರಗತಿ ಅತ್ಯಂತ ವೇಗವಾಗಿ ಸಾಗ್ತದೆ. ಎಂತ ಹೇಳ್ತೀರಿ? ಇದಿಷ್ಟು ಗೊಂಜೋ ಚರ್ಚಿನ ವಿಡಿಯೋ. ಮಿಸ್ ಮಾಡದೆ ನೋಡಿ ನನ್ನ ಮುಂದಿನ ವಿಡಿಯೋ. ನಿಮಗೋಸ್ಕರ ನಾನು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತೋರಿಸಬೇಕು ಅಂತ ಹೇಳಿ ಇಂತಹ ಸ್ಥಳಗಳಿಗೆ ಹೋಗ್ತಾ ಇದ್ದೇನೆ.